ನಾನು ಮನೆ ಓನರ್ ಮಾತಾಡ್ತಿರೋದು. ಹೇಳಿ ಬುದ್ಧಿ. ಫೋನ್ ತಗೊಳ್ಳೋದಕ್ಕೆ ಏನ್ ರೋಗ ನಿಮ್ಗೆ? ದುರಹಂಕಾರ ನಿಮ್ಗೆ. ನಾನು ಇನ್ 2-3 ಗಂಟೆಯಲ್ಲಿ ಮನೇಲಿ ಇರ್ತೀನಿ, ಅದು ಹೇಳೋದಕ್ಕೆ ಫೋನ್ ಮಾಡಿದೆ. ಏನದು ಮನೇಲಿ ಗಲಾಟೆ? ಅದು ಬುದ್ಧಿ, ಇಲ್ಲೇ ಪಕ್ಕದಲ್ಲಿ ಅಣ್ಣಮ್ಮನ ಪೆಂಡಲ್ ಹಾಕವ್ರೆ, ಅದರದ್ದೇ ಸಾಂಗು ಡಾನ್ಸು ಎಲ್ಲ. ಬನ್ನಿ ಬುದ್ಧಿ, ಬೇಗ ಬೇಗ ಬನ್ನಿ. ಆಯ್ತು ಬುದ್ಧಿ, ಆಯ್ತು ಬುದ್ಧಿ. ಯಾಕೆ ನೀನು ಟೆನ್ಷನ್ ಅಲ್ಲಿ ಹೇಳ್ಕೊಂಬತ್ತಾ ಇದ್ಯಾ? ಓನರಪ್ಪ ಮೋಸ ಮಾಡ್ಬಿಟ್ರು. ಇವತ್ತೇ ಬೆಂಗಳೂರಿಗೆ 5 ಗಂಟೆಗೆ ಬರ್ತಾವ್ರಂತೆ. ಎಲ್ಲ ಮಾಡೋದು ಇವಾಗ? ಮನೆಯೆಲ್ಲ ತೊಳೆದು ಬಳ್ದು ಕ್ಲೀನ್ ಆಗಿ ಮಡಗಿಡು ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ಎಲ್ಲ ಬಂದು ಒಕ್ಕಸ್ಕೊಂಡ್ಬಿಟ್ಟಿದ್ದಾರೆ. ಪ್ರಸ್ತುತ ಮುಹೂರ್ತ ರಾತ್ರಿ 10 ಗಂಟೆಗೆ ಇರೋದು. ಅಲ್ಲಿವರೆಗೂ ಇವ್ ಯಾವುದು ತೊಲಗಕ್ಕಿಲ್ಲ. ಏನ್ ಮಾಡೋದು ಇವಾಗ? ಹೋಗ್ಲಿ ಸುಮ್ಮನೆ, ಟೆನ್ಷನ್ ಆಗ್ಬಿಡ, ಏನಾರು ಮಾಡವ. ಬೀದಿಗೆ ಬಿದ್ಬಿಟ್ವಲ್ಲೋ, ಎಷ್ಟೊಂದು ಅವಮಾನ ಆಗೋಗ್ತದೆ ಈಗ. ಅವೆಲ್ಲರ ಮುಂದೆ ನಮ್ಗೆ ಎಲ್ಲ ಮಾಡೋದು? ಮುದೇಬೆ, ನೀನು ಹೊಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಮಾಡಬೇಡ. ಏನಾರ ದಾರಿ ಹುಡ್ಕೋವ, ಸುಮ್ಕಿರು. ನೋಡು, ದುಡ್ಡು ಎಲ್ಲೈತೆ, ಆ ಟಾಯ್ ಅಂತ ಹೋಗಿ ಇಸ್ಕೊಂಬಂದ್ಬಿಡು. ವೆಂಕಟೇಶನ್ಗೆ ಹೇಳಿದ್ದೀನಿ, ದುಡ್ಡು ಕೊಟ್ಬಿಟ್ಟು ಸಂಜೆಗೆ ಮುಂಚೆ ಮನೆ ಸೇರ್ಕೊಂಡ್ಬಿಡವ. ಸರಿ, ಮತ್ತೆ ನೀನು ಹಿಂಗೆ ಬಂದ್ಬಿಡು ನನ್ನ ಜೊತೆಗೆ. ನಂಗೆ ಒಬ್ಬಳಿಗೆ ದುಡ್ಡು ತಗೊಂಬರೋಕ್ಕೆ ಭಯ ಆಯ್ತದೆ, ಅಷ್ಟೊಂದು ದುಡ್ಡು. ನಿನ್ನ ಮೊಕ್ಕೆ ಭಯ ಆಯ್ತದಂತೆ. ಆಚೆಗೆ ಅವತ್ತು ಹೋಗಿ ಅಳ್ತಾವ್ ಮಡಗಿಸ್ತಲ್ಲ, ಅವಾಗ ಭಯ ಆಗ್ಲಿಲ್ವಾ? ನಡಿ ಹೋಗವ. ನಡಿ ನಡಿ. ಅಯ್ಯೋ ಅಯ್ಯೋ ಅಯ್ಯೋ, 1 ನಿಮಿಷ. ಇದೇನಿದು? ಮನೆಯಲ್ಲಿ ಎಲ್ಲರೂ ಬಂದಿರೋ ಹೊತ್ತಿನಲ್ಲಿ ಎಲ್ಲರನ್ನು ಇಲ್ಲೇ ಬಿಟ್ಟು ನೀವಿಬ್ರೆ ಎಲ್ಲೋ ಹೊರಟಿದ್ದೀರಾ? ಎಲ್ಲಿಗೆ? ನೋಡಮ್ಮಿ, ನಮ್ಗೆ ನಿನ್ ಜೊತೆ ಮಾತಾಡೋಕೆ ಟೈಮ್ ಇಲ್ಲ. ಸುಮ್ಕೆ ದಾರಿ ಬಿಡೋ. ವೈಶಾಲಿ, ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಮಾಡ್ತೀನಿ. ಅಮ್ಮ, ನೀ ಹೋಗ್ಬೇಡ, ಇಲ್ಲೇ ಇರು. ವೈಶಾಲಿ ಬಂದಿದ್ದಾಳೆ ಕಣೆ. ನಂಗೆ ಗೊತ್ತು, ಅದಕ್ಕೆ ನಾನು ನಿಂಗೆ ಹೇಳಿದ್ದು. ಅವ್ರೇನಾದ್ರೂ ಕಿರಿಕಿರಿ ಮಾಡ್ತಾರೆ, ನಿನ್ನ ಮನ್ಸಿಗೆ ಬೇಜಾರಾಗುತ್ತೆ. ನೀನು ನನ್ನ ಜೊತೆನೇ ಇರು. ಇಲ್ಲ, ಅವಳು ಮನೆ ಒಳಗಡೆನೆ ಬಡ್ಕೊಡ್ದು, ಅಲ್ಲಿಂದ ಅಲ್ಲೇ ವಾಪಸ್ ಕಳಿಸ್ತೀನಿ ನಾನು ಅವಳ. ನೀ ಸುಮ್ಮನೆ ಇದ್ಬಿಡು, ನೀ ಬಿಡು ನನ್ನ. ಅಮ್ಮ, ಓ, ಪದ್ಮಾವತಿ ನಂಜುಂಡಸ್ವಾಮಿ ಅವರು, ದ ಚಾಲೆಂಜಿಂಗ್ ಕ್ವೀನ್. ಅದಕ್ಕಿಂತ ಹೆಚ್ಚಾಗಿ ನನ್ನ ಬೀಗಿತ್ತಿ, ಅದಕ್ಕಿಂತ ಮುಖ್ಯವಾಗಿ ನನ್ನ ಪ್ರೀತಿಯ ಶತ್ರು. ಚೆನ್ನಾಗಿದ್ದೀರಾ? ನಿನ್ನ ಕಣ್ಣೆದುರುಗಡೆ ಇಟ್ಕೊಂಡು ನಾನು ಹೇಗೆ ಚೆನ್ನಾಗಿರ್ಲಿ? ನೀನ್ ಇಲ್ಲಿಗೆ ಬಂದಿರೋದು ನನ್ನ ಹೊಟ್ಟೆ ಉರ್ಸಕ್ಕೆ ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ನಿನ್ ತಲೆ ಹಟ್ಟೆ ಇವತ್ತು ಏನು ನಡೆಯಲ್ಲ. ಮೊದಲಿನಿಂದ ಹೊರಟೋಗು, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಹೊರಟೋಗು. ನೀವು ಬೀಗ್ತಿರು, ಕೂತ್ಕೊಂಡು ಮಾತಾಡ್ತೀರಿ, ನಾವ್ ಹಿಂಗ್ ಹೋಗಿ ಹಿಂಗ್ ವಾಪಸ್ ಬರ್ತೀವಿ. ಅಯ್ಯೋ, ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ಇಲ್ಲಿಗೆ ಮುಖ್ಯವಾಗಿ ಬಂದಿರೋದೇ ನಿಮ್ಮನ್ ಮಾತಾಡ್ಸಕ್ಕೆ. ಒಂದ್ಸಲ ಹೇಳಿದ್ ಗೊತ್ತಾಗಿಲ್ವಾ? ನಿಮ್ಮನ್ನ ಯಾರು ಕರ್ದಿದ್ದಿಲ್ಲಿ? ಸುಮ್ನೆ ಹೊಂಟೋಯ್ತೀರಿ, ಹೋಗ್ತಾ ಇರಿ. ದಯವಿಟ್ಟು ಹೊಂಟೋಗ್ಬಿಡಿ. ಹೇಳಿದ್ ಕೇಳಿಸ್ಲಿಲ್ವೇನೆ? ಹೋಗೆ ಇಲ್ಲಿಂದ.
ಇವ್ರು ಯಾರು ನನ್ನ ಒಳಗಡೆ ಕರೀತಿಲ್ಲ, ಇನ್ನಾದ್ರೂ ಕರ್ಕೊಂಡೋಗಿ. ಹೊರಗಡೆ ಯಾಕೆ ನಿಂತಿದ್ದೀರಾ ಮೇಡಮ್? ಒಳಗಡೆ ಕೂತ್ ಮಾತಾಡೋಣ ಬನ್ನಿ. ನಡೀರಿ ನಡೀರಿ. ಹಾಳಾದವಳು. ಯಮುನವರೇ, ವೈಶಾಲಿ ಬಂದು ಬಾಯಿಗೆ ಬಂದಾಗೆಲ್ಲ ಮಾತಾಡಿ ನಿಮ್ಮ ಮನ್ಸಿಗೆ ಬೇಜಾರು ಮಾಡಿದ್ದಾಳೆ. ನೀವು ಅದನ್ನ ಮನ್ಸಲ್ಲಿ ಇಟ್ಕೋಬೇಡಿ. ಬನ್ನಿ ಬನ್ನಿ ಒಳಗಡೆ. ನಾವು ಬರ್ತೀವಿ, ನೀವು ನಡೀರಿ. ಅದ್ಯಾರೋ ಬರೋರಿದ್ರು ಕರ್ಕೊಂಬರ್ತೀವಿ. ನೀವು ನಡೀರಿ ಅಲ್ವಲ್ಲ? ಬೇಗ ಬಂದ್ಬಿಡಿ. ನಡೀರಿ ನಡೀರಿ ನಡೀರಿ. ಹೊರಡ್ಲಾ? ಅವಳಿಗೆ ನಾಚಿಕೆನೇ ಇಲ್ಲ ಕಣೆ. ಎಷ್ಟು ಬೈದಿದ್ದೀನಿ ಹೋಗು ಅಂತ. ಈ ಸುನೀತಾ ಬೇರೆ ಅವಳನ್ನ ಕರ್ಕೊಂಡು ಸೀದಾ ಒಳಗಡೆ ಬಂದ್ಬಿಟ್ಲು. ಅಷ್ಟೇಗೆ ಯಾಕೆ ಬೇಕು ಇವು ಸಾಬ್ರಿ? ಈಗ ಎಲ್ಲಿದ್ದಾರೆ ಅವರು? ಎಲ್ಲಿರ್ತಾಳೆ? ಅವಳು ಕರ್ಕೊಂಬಂದಲ್ಲ, ಇಲ್ಲೇ ಎಲ್ಲೋ ಇದ್ದಿರ್ಬೇಕು. ಹೆಣ್ಕೆತ್ತವರು ನಮಗೆ ಅವಳು ಬೇಕಾಗಿಲ್ಲ, ಗಂಡ ಎತ್ತವ್ರಿಗೂ ಬೇಕಾಗಿಲ್ಲ. ನಾಚಿಕೆನೇ ಇಲ್ಲ ಅವಳಿಗೆ ಸ್ವಲ್ಪನೂ. ಅವಳು ನಂಗೆ ಗೊತ್ತು ಕಿತಾಪತಿ ಮಾಡೋದಕ್ಕೆ ಅವಳು ಇಲ್ಲಿಗೆ ಬಂದಿರೋದು ಅಂತ. ಅವ್ರು ನಮ್ಗೇನು ಮಾಡೋಕ್ಕಾಗಲ್ಲ. ನೀನು ಧೈರ್ಯವಾಗಿರು, ಹೆದರ್ಕೋಬೇಡ. ನೋಡು ಸಾವಿತ್ರಿ, ನೀನು ನಿನ್ನ ಗಂಡನ ಹತ್ರ ಹೇಳು, ಆ ವೈಶಾಲಿ ಮಗ ಪ್ರತಾಪನ ಹತ್ರ ಸ್ನೇಹ ಇಟ್ಕೋಬೇಡ ಅಂತ. ಅವ್ನು ಒಳ್ಳೆ ಕೇಡಿ ಕೇಡಿ ಇದ್ದಂಗೆ ಇದ್ದಾನೆ ಕಣೆ. ಅವ್ರು ಸಾವತಾನೆ ಬೇಡ ಕಣೆ ನಮಗೆ. ಆಯ್ತು, ನಾನು ಅವ್ರಿಗೆ ಹೇಳ್ತೀನಿ. ನೀನು ಮನ್ಸಿಗೆ ನೋವು ಮಾಡ್ಕೋಬೇಡ. ನೋಡು, ಮನೇಲಿ ಎಲ್ಲರೂ ಸಂತೋಷವಾಗಿದ್ದಾರೆ, ನೀನು ನಗ್ನಗ್ತಾ ಇರಬೇಕು, ಆಯ್ತಾ? ಸರಿ. ಸತ್ಯ, ನೀನು ಸರಿಯಾದ ಟೈಮಿಗೆ ಬಂದು ನನ್ನನ್ನು ಒಳಗಡೆ ಕರ್ಕೊಂಡು ಬಂದೆ. ಇಲ್ಲಾಂದ್ರೆ ಆ 3 ಜನ ಸೇರ್ಕೊಂಡು ನನ್ನನ್ನು ಅಲ್ಲಿಂದ ಹಾಗೆ ವಾಪಸ್ ಕಳಿಸ್ಬಿಟ್ಟಿರೋರು. ನಾನಿರುವಾಗ ಯಾಕೆ ಯೋಚನೆ ಮಾಡ್ತೀರಾ? ಅದನ್ನೆಲ್ಲ ನಾನು ನೋಡ್ಕೋತೀನಿ. ಈಗ ಈ ಮನೆ ಯಮುನ ಮುಂದಲ್ಲ, ಅವರು ಶ್ರೀಮಂತರಲ್ಲ ಅನ್ನೋ ಬಾಂಬ್ನ ಎಲ್ಲಿ ಯಾವಾಗ ಸಿಡಿಸ್ತೀರಾ ಅದನ್ನು ಮೊದಲು ಹೇಳಿ. ನಾನು ಎಲ್ಲದಕ್ಕೂ ರೆಡಿಯಾಗೆ ಬಂದಿದ್ದೀನಿ ಸುನೀತಾ. ಈಗ ನೀನೇನು ಮಾಡ್ತೀಯ ಗೊತ್ತಾ? ಸಂತೋಷದಿಂದ ಮುಳುಗಿ ಮುಳುಗಿ ಹೇಳ್ತಾ ಇರೋ ಪದ್ಮಾವತಿ ಹತ್ರ ಹೋಗ್ತೀಯಾ? ಸರಿ, ಹೋಗ್ತೀನಿ. ಈ ಮನೆ ನಿಮ್ಮ ಬೀಗರದಲ್ಲ. ನಿಜ ಹೇಳಬೇಕು ಅಂದರೆ ಆ ಕೇರೋ ಫುಟ್ಪಾತು ನೀವು ಮೋಸ ಹೋಗಿದ್ದೀರಾ ಅಂತೀಯ. ಹೇಳ್ತೀನಿ. ಅದನ್ನೇನು ಪದ್ಮಾವತಿ ನಂಬಿಡ್ತಾಳ? ಇದಕ್ಕೆ ನಿನ್ನ ಹತ್ರ ಏನು ಆಧಾರ ಇದೆ ಅಂತ ಕೇಳ್ತಾಳೆ. ಕೇಳಿ. ಆಗ ನೀನು ನಾನು ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಮೇಲ್ಗಡೆ ರೂಮಿಗೆ ಕರ್ಕೊಂಡು ಬರ್ತೀಯ. ಅರ್ಥ ಆಯ್ತು. ಏನು ಅರ್ಥ ಆಯ್ತು? ನಾನು ಇಷ್ಟೆಲ್ಲ ಪದ್ಮಾವತಿಗೆ ಹೇಳಿ ಕರ್ಕೊಂಬರೋ ಅಷ್ಟರಲ್ಲಿ ನೀವು ಆ ರೂಮ್ಗೆ ಹೋಗಿ ಒಂದು ಟೇಬಲ್ ಮೇಲೆ ಆ ಫೈಲನ್ನ ಇಟ್ಟಿರ್ತೀರಾ. ಕರೆಕ್ಟ್. ನಾನು ಪದ್ಮಾವತಿನ ಕರ್ಕೊಂಡು ಹೋಗಿ ಆ ಫೈಲನ್ನ ಅವ್ರ ಕೈಗೆ ಕೊಡ್ತೀನಿ. ಕರೆಕ್ಟ್. ಆಗ ಅವರು ಆ ಫೈಲನ್ನ ಓದ್ತಾರೆ. ಕರೆಕ್ಟ್. ಓದಿ ಎದೆ ಹೊಡ್ಕೊಂಡು ಕೆಳಗಡೆ ಬೀಳ್ತಾಳೆ. ಆಗೇನಾಗತ್ತೆ ಹೇಳು? ಫಸ್ಟ್ ನೈಟು ಎಡವಟ್ಟಾಗುತ್ತೆ. ಹೋಗ ಕೆಲಸ ಮಾಡಿ ಹೋಗು. ನೋಡು ರಂಜಿತಾ, ನೀನ್ ಹೇಳ್ದಾಗೆ ನಿನ್ ಅಕ್ಕ ಬಾವನ್ ಫಸ್ಟ್ ನೈಟ್ ನಡೆಸ್ಕೊಟ್ಟಿದ್ದಾಯ್ತು. ಈಗ ನನ್ ಫ್ಲೈಟ್ ಟೈಮ್ ಆಗ್ತಾ ಇದೆ, ಬರ್ಲಾ? ಫ್ಲೈಟ್ ಅಲ್ಲಿ ಬಂದ್ಯಾ? ಕಮ್ ಆನ್ ರಂಜಿತಾ. ಹೋಗೋಕ್ಕಿಂತ ಮುಂಚೆ ಒಂದ್ ಟಿಪ್ಸ್. ಏನು? ಬಾಯ್. ನನ್ ಚಿಕ್ಕಪ್ಪನ್ ಫಸ್ಟ್ ನೈಟ್ ದಿವಸ ನಾವೆಲ್ಲರೂ ಸೇರಿ ಒಂದ್ ಅಲಾರಾಮ್ ಕ್ಲಾಕ್ ಅನ್ನ ಅವ್ರ ರೂಮ್ ಅಲ್ಲಿ ಇಟ್ಟಿದ್ವಿ. ಈಗ ತಗೋ ಈ ಅಲಾರಾಮ್ ಕ್ಲಾಕ್. ಇದನ್ನ ಅಕ್ಕನ್ ರೂಮ್ ಅಲ್ಲಿ ಬಚ್ಚಿಟ್ಕೊ. ಇದು ನನ್ನಿಂದ ನನ್ನ ಹೀರೋಯಿನ್ಗೆ ಕೊಡೋ ಗಿಫ್ಟ್. ಥ್ಯಾಂಕ್ ಯು ಹೀರೋ. ಬಾಯ್. ರೇ ಬರೀಲಿ. ಯಾರು ನೀವು? ಸರ್, ನಾನು ನಾಗರಾಜು ಅಂತ. ನಾನು ಯಮನ ಬಾಯ್. ಏನಾಗಬೇಕಾಗಿತ್ತು? ನಮ್ಗೇನಾಗ್ಬೇಕಾಗಿಲ್ಲ. ನಾವು ಚೀಟಿ ತಾಯವ ನೋಡಕ್ ಬಂದ್ವಿ. ತಾಯವನಿಗೆ ಏನಾಗಿದೆ ಸ್ವಾಮಿ? ಅವಳಿಗೆ ಏನಾಗಿದೆ ಅಂತ ಆಮೇಲೆ ಹೇಳ್ತೀನಿ. ನಿಮ್ಗೇನಾಗ ಹೇಳಿ. ನಮ್ಗೇನಾಗ್ಬೇಕಾಗಿಲ್ಲ. ತಾಯವನ ಹತ್ರ ಬಡ್ಡಿಗೆ ದುಡ್ಡು ಬಿಟ್ಟಿದ್ವಿ. ತಾಯವನ್ಗೆ ಏನಾಗಿಲ್ಲ ತಾನೆ, ಲಕ್ಷ ಲಕ್ಷ ದುಡ್ಡು ಮಡಗಿದ್ವಿ ಸರ್. ಅವಳಿಗೆ ಏನಾಗಿದೆ ಅಂತ ಆಮೇಲೆ ಹೇಳ್ತೀನಿ. ಕಂಪ್ಲೇಂಟ್ ಕೊಡಿ ಫಸ್ಟ್. ಕಂಪ್ಲೇಂಟಾ? ಏನಂತ ಸ್ವಾಮಿ? ಅವಳು ಎಲ್ರು ದುಡ್ಡು ಎತ್ಕೊಂಡು ಪರಾರಿ ಆಗ್ಬಿಟ್ಟಿದ್ದಾಳೆ. ಅವಳು ಸಿಗೋವರೆಗೆ ನಿಮ್ಗೆ ಯಾರು ದುಡ್ಡು ಸಿಗೋದೇ ಇಲ್ಲ. ಕಂಪ್ಲೇಂಟ್ ತಗೊಳ್ರಿ. ಅದು
ಅದಕ್ಕೆ ನಿಮ್ಗೊಂದು ವಿಷಯ ಹೇಳಿದ್ರೆ ಬೇಜಾರಾಗಲ್ಲ ತಾನೆ? ಬೇಜಾರಾಗುವಂಥ ವಿಷಯ ಹೇಳಿದ್ರೆ ಸಂತೋಷ ಪಡಕ್ಕಾಗತ್ತಾ ಸುನೀತಾ? ಅದೇನು ಹೇಳು. ವಿಷಯ ತುಂಬಾ ಶಾಕಿಂಗು. ಏನು ಹೇಳು. ಹೇಳೋದು ಹೇಳ್ತಾ ಇಂಥ ಸಂತೋಷದ ಸಂದರ್ಭದಲ್ಲಿ ಹೇಳ್ತಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸುನೀತಾ, ಸುಮ್ಮನೆ ಸತಾಯಿಸ್ಬೇಡ ಕಣೆ. ಅದೇನು ಅಂತ ಹೇಳು. ಅದಕ್ಕೆ ಏನ್ ಗೊತ್ತಾ, ಈ ಮನೆ ಬೀಗರ ಹೆಸರಲ್ಲಿ ಇಲ್ಲ. ನಾಗರಾಜ ಯಮುನಮ್ಮ ಇಬ್ರು ಈ ಮನೆ ಓನರ್ ಅಲ್ವಂತೆ. ಏನ್ ಹೇಳ್ತಿದ್ಯಾ ಸುನೀತಾ? ಅದನ್ನ ನಾನು ಹೇಳ್ತೀನಿ. ಈ ಮನೆ ಸಾವಿತ್ರಿ ಹೆಸರಲ್ಲಿದೆ. ಯಮುನಮ್ಮ ಸೊಸೆ ಮೇಲಿರೋ ಪ್ರೀತಿಗೋಸ್ಕರ ಈ ಮನೆನ ಸಾವಿತ್ರಿ ಹೆಸರು ಮಾಡಿದ್ದಾರೆ. ಅದೇ ವಿಷಯನೇ ಸುನೀತಾ ಹೇಳಬೇಕು ಅನ್ಕೊಂಡಿದ್ದು ಅಲ್ವಾ ಸುನೀತಾ? ಹೌದೌದು, ಯಮುನಮ್ಮ ನನ್ಗೆ ಹೇಳಿದ್ರು, ನಾನು ನಿಮ್ಗೆ ಹೇಳೋಣ ಅಂತ ಬಂದೆ. ಹೌದಾ? ನಿಜವಾಗ್ಲೂ? ಪಾಪ, ಈಗ ನಾನು ಎಷ್ಟೊಂದು ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಯಮುನಮ್ಮ ಅವರು ನನ್ನ ಮೇಲೆ ಎಷ್ಟು ಕೋಪ ಇದ್ರು, ನಮ್ಮ ಸಾವಿತ್ರಿ ಮೇಲೆ ಎಷ್ಟೊಂದು ವಿಶ್ವಾಸ ತೋರಿಸಿದ್ದಾರೆ. ಇಷ್ಟು ದೊಡ್ಡ ಮನೆ ನನ್ನ ಮಗಳ ಹೆಸರಲ್ಲಿ. ಸಾವಿತ್ರಿ ನಿಜವಾಗ್ಲೂ ಅದೃಷ್ಟವಂತೆ, ಅದೃಷ್ಟವಂತೆ. ಏನ್ ಮೇಡಮ್ ನೀವು ಇದ್ದಕ್ಕಿದ್ದಂಗೆ ಬಂದು ಪ್ಲೇಟೇ ಚೇಂಜ್ ಮಾಡ್ಬಿಟ್ರಿ? ನೀವು ಹೇಳಿದ್ದೇನು, ನೀವು ಮಾಡಿದ್ದೇನು? ಸುನೀತಾ, ಒಂದು ಗುಡ್ ನ್ಯೂಸ್ ಇದೆ, ಹೇಳ್ತೀನಿ ಕೇಳಿಸ್ಕೊ. ನಾನು ಆ ಫೈಲ್ ಇಡೋದಕ್ಕೆ ಅಂತ ರೂಮ್ ಒಳಗಡೆ ಹೋದ್ನಾ, ಆಗ ಆ ರೂಮ್ನಲ್ಲಿದ್ದ ಫೋನು ರಿಂಗ್ ಆಯ್ತು. ಸುತ್ತಮುತ್ತ ನೋಡದೆ ಯಾರೂ ಇರಲಿಲ್ಲ. ಫೋನನ್ನ ನಾನೇ ಪಿಕ್ ಮಾಡಿದೆ. ಆಗ ಫೋನಲ್ಲಿ ಯಾರಿದ್ರು ಗೊತ್ತಾ? ಹಲೋ ಯಮ್ನಾ, ನಾನು ಮನೆ ಓನರ್ ರವಿಚಂದ್ರ ಮಾತಾಡ್ತಿರೋದು. ಮನೇನ ಕ್ಲೀನಾಗಿ ಇಡು ಅಂತ 3 ದಿವಸದಿಂದ ಹೇಳ್ತಾ ಇದ್ದೀನಿ. ನಾನು ಬಂದಾಗ ಅಣ್ಣ ಅದು ಹಂಗೆ ಅದು ಹಿಂಗೆ ಅಂದ್ರೆ ಮಕ್ಕದ ಮೇಲೆ ಹೊಡ್ಬಿಡ್ತೀನಿ ನಿನಗೆ, ನಿನ್ನ ಗಂಡನ್ಗೆ. ನಾನು ಆಗಲೇ ಹೇಳಿದಾಗೆ 5 ಗಂಟೆಗೆ ಬರ್ತಾ ಇಲ್ಲ. ನಾನು ಬೆಂಗಳೂರು ಬರೋದು 8 ಗಂಟೆ ಆಗುತ್ತೆ. ಮನೆ ಪತ್ರನೆಲ್ಲ ಜೋಪಾನಾಗಿ ಎತ್ತಿಟ್ಟಿದೆ ತಾನೆ? ಇಡು ಫೋನು. ಸುನೀತಾ, ಸುನೀತಾ, ಈ ಮನೆ ಓನರೇ ಇಲ್ಲಿಗೆ ಬರ್ತಾ ಇದ್ದಾರೆ. ಸುಮ್ಮನೆ ನಾವ್ಯಾಕೆ ಕಷ್ಟಪಡ್ಬೇಕು? ನಾವು ಮಾಡಬೇಕು ಅಂತ ಅನ್ಕೊಂಡಿರೋ ಕೆಲಸನ ಈಗ ಓನರೇ ಮಾಡ್ತಾರೆ. ಎಲ್ಲ ದುಡ್ಡು ಹೊಡ್ಸಾಯ್ತು. ನಮ್ಗೆ ಇರಾಕೆ ಮನೇನೆ ಇರಾಕಿಲ್ವಲ್ಲ, ಎಲ್ಲ ಮಾಡೋದು. ಎಲ್ಲರ ಮುಂದೇನು ಸಾವುಕಾರರು ಸಾವುಕಾರ ಅಂತ ಹೇಳ್ಕೊಂಡು ಬಂದ್ಬಿಟ್ಟಿವಿ. ಅವ್ರಿಗೆ ಹೆಂಗ್ಲ ಮುಖ ತೋರ್ಸೋದು ಇವಾಗ? ಅದಕ್ಕೆ ಕಣಮೆ ಹೇಳೋದು, ಒಬ್ರು ಕಣ್ಣಾಗಿ ನೀರು ಹಾಕ್ಸಿ ಸಂಪಾದನೆ ಮಾಡಬಾರ್ದು, ಗಿಟ್ಟಕ್ಕಿಲ್ಲ ಅಂತ. ಪಾಪ ಆ ನಂಜುಂಡಪ್ಪರು ಅವ್ರ ಮನೆಯವರೆಲ್ಲ ಎಷ್ಟು ಕಷ್ಟಪಟ್ಟು ಅಷ್ಟೊಂದು ದುಡ್ಡನ್ನು ಕೊಟ್ಟವ್ರು. ಏನೋ ಒಂದು ಕಿತ ಕಳ್ಕೊಂಡಕ್ಕೆ ನಾವು ಈ ಪಾಟಿ ಸಂಕಟ ಪಡ್ತಾ ಇದೀವಿ. ಅವರೆಲ್ಲ ಅಷ್ಟು ವರ್ಷದಿಂದ ಅಷ್ಟೊಂದು ಕೇದು ಕೊಡ್ಬೇಕು ಅಂದ್ರೆ ಹೊಟ್ಟೆ ಒಳಗಡೆ ಎಷ್ಟು ನೀರು ಇರಬೇಕು ಹೇಳೋ? ಕೇಳೋದು, ಒಬ್ರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಅದು ನಮ್ಮನ್ನೇ ಸುಡ್ತದೆ ಅಂತ. ಹೊಟ್ಟೆಗೆ ಎಲ್ಲ ತಿನ್ನೋದು, ಇರಾಕೆ ಮನೇನೆ ಇಲ್ವಲ್ಲ.
ನೂರು ಕಾಲ ಸಂತೋಷವಾಗಿ ಬಾಳಿಪ್ಪ. ನಿಮ್ಮಿಬ್ಬರ ಹೆಸರಲ್ಲೂ ಆ ದೇವರಿಗೆ ಅರ್ಚನೆ ಮಾಡಿಸಿದ್ದೀನಿ. ಇಬ್ಬರಿಗೂ ಒಳ್ಳೆಯದಾಗತ್ತೆ. ಅಳಿಯಂದ್ರೆ ಏನೋ ವಿಷಯಗಳಿಗೆ ನಿಮ್ಮ ಹತ್ರ ತುಂಬ ಒರಟಾಗಿ ಮಾತಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ. ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಸಾರಿಪ್ಪ, ಸಾರಿ. ಏನು ತಿಳ್ಕೊಬೇಡಿ. ಅಯ್ಯೋ ಅತ್ತೆ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಸಾವಿತ್ರಿ ಯಾವಾಗ ನಮ್ಮ ಮನೆಗೆ ಬಂದ್ಲೋ ನಾನು ಅದನ್ನೆಲ್ಲ ಮರ್ತುಬಿಟ್ಟೆ. ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ದ ಕೆಟ್ಟದನ್ನೆಲ್ಲ ಮರ್ತೋಗ್ಬೇಕು, ಒಳ್ಳೇದನ್ನು ಮಾತ್ರ ಜ್ಞಾಪಕ ಇಟ್ಕೋಬೇಕು ಅಂತ. ಸಾವಿತ್ರಿನ ನನ್ನ ಕಣ್ಣಿನ ರೆಪ್ಪೆ ಕಾಪಾಡ್ಕೊತೀನಿ. ಸಂತೋಷಪ್ಪ, ಸಂತೋಷ. ಇಬ್ರು ಯಾಕೆ ಹೀಗೆ 100 ಕಾಲ ಸಂತೋಷವಾಗಿ ನಗ್ನಗ್ತಾ ಇರಬೇಕು. ಅದೇ ನನ್ನ ಆಸೆ. ಸತ್ಯನ್ ಫೋನ್ ಬತ್ತಾಕಿ. ಸತ್ಯನ ಫೋನ್ ಎತ್ಬೇಡ. ಅವ್ರು ಏನಾದ್ರು ಕೇಳಿದ್ರೆ ನನ್ನ ಕೈಲಿ ಉತ್ತರ ಕೊಡಕ್ಕಾಗಿಲ್ಲ ಕಣ್ಣ. ವಾಸಿ ಸೋಂಕಿರು. ಸತ್ಯ, ಲೇ ಡ್ಯಾಡಿ, ಎಲ್ಲೋಗಿದ್ದೆ ನೀನು? ಎಲ್ಲರೂ ನಿಮ್ಗೆ ಕೇಳ್ತಾ ಇದ್ದಾರೆ. ನೀನು ಇಲ್ಲ, ಅವ್ವನೂ ಇಲ್ಲ. ಲೇ ಮಗ, ಇಲ್ಲ ಇದೀವಿ ಕಣ್ಲ. ಈಗ ಬಂದ್ಬಿಟ್ರೆ ಕಣ್ಲ, ಬಡಗ್ಲ ಫೋನು. ಲೇ ಡ್ಯಾಡಿ, ಬೇಗ ಬರಲ್ಲ ಡ್ಯಾಡಿ. ಇಲ್ಲಿ ಶಾಸ್ತ್ರಗಳನ್ನೆಲ್ಲ ನೀವೇ ಮಾಡಬೇಕು. ಲೇ ಮಗ, ಶಾಸ್ತ್ರ ನೀವು ಮಾಡ್ಕೋತಾರು. ಈಗಲೇ 2 ನಿಮಿಷದಲ್ಲೇ ಮನೆ ತಗೋಕಿರ್ತೀವಿ ಕಣ್ಲ, ಬಡಗ್ಲ ಫೋನು. ಸರಿ ಕಣ್ಲ ಡ್ಯಾಡಿ, ಬಾಯ್. ಯಾಕಳ್ತೀಯ? ನೀನ್ ಹೆಂಗ್ ಅನ್ಬಿಟ್ರೆ ನಾನೇನ್ ಮಾಡ್ಲಿ? ಹೆಣ್ಣೆಂಗ್ಸು ಅಳ್ಬೇಡಕಲ್ಲ. ಸತ್ಯ ಏನಂದ ಹೇಳು. ಯಮ್ನ, ನೀನಿಲ್ಲಿ ಮೊರವಾದೆ ಶ್ರೀಮಂತಿಕೆ ಅಂತ ಮಾತಾಡ್ತಾ ಇದ್ದ. ಅಲ್ಲಿ ನನ್ನ ಮಗ ಪ್ರಸ್ತುತ ತಯಾರಿ ಮಾಡ್ಕೊಂಡು ಕೂತೋದೆ. ಏನಂತ ಹೇಳವ ಅವನಿಗೆ?